ನಾವು ಇನ್ನೊಂದು ವಚನಕ್ಕೆ ಹೋಗೋಣ. ನಮ್ಮ ಈ ಒಂದು ಸಮಾಜದಲ್ಲಿ ಏನಾಗಿದೆ ಅಂದರೆ, ದೇವರನ್ನ ವಿಧ ವಿಧವಾಗಿ ನಾವು ಪೂಜೆ ಮಾಡ್ತಾ ಇದ್ದೀವಿ. ಕ್ರಿಶ್ಚಿಯನ್ಸ್ ಎಲ್ಲರೂ ಏನು ಹೇಳ್ತಾರೆ, ಜೀಸಸ್ಸೇ ದೇವ್ರಂತ ಹೇಳ್ತಾರೆ. ಮೊಹಮ್ಮದಿಯನ್ಸು ಮೊಹಮ್ಮದ್ ಪೈಗಂಬರೇ ದೇವ್ರಂತ ಹೇಳ್ತಾರೆ. ಸಿಖ್ರು ಹೇಳ್ತಾರೆ ಗುರುನಾನಕ್ ಒಂದೇ ದೇವ್ರಂತ ಹೇಳ್ತಾರೆ. ಬುದ್ಧಿಸ್ಟರು ಹೇಳ್ತಾರೆ ಬುದ್ಧ ಒಂದೇ ದೇವ್ರಂತ ಹೇಳ್ತಾರೆ. ಜೈನರು ಹೇಳ್ತಾರೆ ಆ ಮಹಾವೀರ ಒಬ್ಬರೇ ದೇವ್ರಂತ ಹೇಳ್ತಾರೆ. ಇನ್ನು ಹಿಂದೂ ಧರ್ಮದಲ್ಲಿ ಬಂದರೆ, ಆ ಒಂದು ಹಿಂದೂ ಧರ್ಮದಲ್ಲಿ ಎಷ್ಟು ದೇವರುಗಳಿದ್ದಾರೆ ಅಂತಂದರೆ ಅಷ್ಟು ದೇವರುಗಳ ಹೆಸರುಗಳನ್ನು ಹೇಳ್ತಾರೆ. ಆ ಒಂದು ದೇವರುಗಳ ಹೆಸರು ಮೇಲೆ ಈ ಒಂದು ಭೂಮಂಡಲದಲ್ಲಿ, ಈ ಒಂದು ಧರ್ಮದ ಹೆಸರಿನ ಮೇಲೆ ಈ ಒಂದು ಭೂಮಂಡಲದಲ್ಲಿ ಎಷ್ಟು ಯುದ್ಧಗಳು ನಡೆದಿದ್ದೇವೆ, ಎಷ್ಟು ಹಿಂಸೆ ನಡೆದಿದೆ ಅಂದರೆ ಲೆಕ್ಕಕ್ಕೆ ಇಲ್ಲ ಮೈ ಡಿಯರ್ ಫ್ರೆಂಡ್ಸ್. ಈ ಒಂದು ಭೂಮಿ ಮೇಲೆ ಧರ್ಮ ಆಧಾರದ ಮೇಲೆ, ದೇವರುಗಳ ಒಂದು ಆಧಾರದ ಮೇಲೇ ಎಷ್ಟೋ ಯುದ್ಧಗಳು ನಡೆದಿದೆ. ಯಾಕೆ ಅಂದರೆ ಆ ಒಂದು ದೈವತ್ವದ ನಿಜವಾದಂತಹ ಸ್ವರೂಪ ಯಾರಿಗೂ ಅರ್ಥ ಆಗ್ತಾ ಇಲ್ಲ. ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹೇಳ್ತಾ ಇದ್ದಾರೆ. ಆದರೆ ಬಸವಣ್ಣನವರು ಹೇಳ್ತಾರೆ ದೇವನೊಬ್ಬನೇ ನಾಮ ಹಲವು ಅಂತ ಹೇಳ್ತಾರೆ. ದೇವನೊಬ್ಬನೇ ನಾಮ ಹಲವು, ಪರಮ ಪತಿವ್ರತೆಗೆ ಗಂಡನೊಬ್ಬ. ಮತ್ತೊಂದಕ್ಕೆ ಎರಗಿದರೆ ಕಿವಿಯ ಮೂಗ ಕೊಯ್ಯುವನು. ಹಲವು ದೈವದ ಹೆಂಜನ ತಿಂಬವರನೇನಂಬೆ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ನೋಡಿ, ದೇವನೊಬ್ಬನೇ ನಾಮ ಹಲವು. ಈ ಸೃಷ್ಟಿಯಲ್ಲಿರುವಂತಹ ಆ ದೈವತ್ವ ಒಂದೇ. ಆದರೆ ಆ ದೈವತ್ವದ ಸ್ವರೂಪಿಗಳಾಗಿ, ಆ ಒಂದು ಅಂಶಾತ್ಮಗಳಾಗಿ ಬಂದಿರತಕ್ಕಂಥ ಆ ಒಂದು ಏನಿದಾರಲ್ಲ, ಅವರ ಒಂದು ನಾಮಗಳು ಒಂದೇ ಅಂತ ಹೇಳ್ತಾರೆ. ದೇವನೊಬ್ಬನೇ, ಆದರೆ ನಾಮಗಳು ಹಲವು ಅಂತ ಹೇಳ್ತಾರೆ. ಆ ಒಂದು ದೈವತ್ವ ಒಂದೇ, ಆದರೆ ಈ ಒಂದು ಹೆಸರುಗಳು ಬೇರೆ ಬೇರೆ ಅಂತ ಹೇಳ್ತಾರೆ. ಬೇರೆ ಬೇರೆ ಇವೆ, ಆದರೆ ದೈವತ್ವ ಮಾತ್ರ ಒಂದೇ ಅಂತ ಹೇಳ್ತಾರೆ ಬಸವೇಶ್ವರರು. ಆ ಒಂದು ಮೂಲ ಸೃಷ್ಟಿಕರ್ತ ಒಬ್ಬನೇ, ಆ ಒಂದು ಆದಿಪರಾಶಕ್ತಿ ಒಂದೇ, ಆ ಒಂದು ಮೂಲ ಮಹಾಶೂನ್ಯ ಒಂದೇ, ಆ ಒಂದು ಸೃಷ್ಟಿಕರ್ತ ಒಂದೇ ಅಂತ ಹೇಳ್ತಾರೆ. ಆದರೆ ನಾವು ಏನನ್ನು ಅರ್ಥ ಮಾಡ್ಕೊಂಡಿದ್ದೀವಿ, ನಮಗೆ ಜೀಸಸ್ ಒಂದೇ ದೇವರಂತ ಕೆಲವರು ಹೇಳ್ತಾರೆ, ಕೆಲವರು ಬಸವೇಶ್ವರರು ಒಂದೇ ದೇವರಂತ ಹೇಳ್ತಾರೆ, ಕೆಲವರು ಆ ಆಂಜನೇಯ ಸ್ವಾಮಿ ಒಂದೇ ದೇವರಂತ ಹೇಳ್ತಾರೆ. ಆದರೆ ಇನ್ನೂ ಕೆಲವರು ಆ ಶ್ರೀರಾಮಚಂದ್ರನೇ ದೇವರಂತ ಹೇಳ್ತಾರೆ, ಆ ಮೊಹಮ್ಮದ್ ಪೈಗಂಬರೇ ದೇವರಂತ ಹೇಳ್ತಾರೆ. ಆದರೆ ದೇವನೊಬ್ಬನೇ ನಾಮ ಹಲವು. ಆ ದೇವರು ಒಂದೇ, ಆದರೆ ನಾಮಗಳು ಬೇರೆ ಬೇರೆ ಆಗಿದ್ದಾವೆ. ಆ ನಾಮಗಳು ಬೇರೆ ಬೇರೆ ಆಗಿರೋದನ್ನು ಹಿಡಿದುಕೊಂಡೇ ನಾವೆಲ್ಲರೂ ಈ ಒಂದು ಭೂಮಂಡಲದಲ್ಲಿ ಎಷ್ಟೋ ಅಶಾಂತಿಯನ್ನು ನಾವು ಹೊಂದ್ತಾ ಇದ್ದೀವಿ. ಶಾಂತಿಯುತವಾಗಿರ್ತಕ್ಕಂಥ ಈ ಒಂದು ಭೂಮಂಡಲವನ್ನು ಅಶಾಂತವಾಗಿ ಇಡಿಸ್ತಾ ಇದ್ದೀವಿ. ಅಂದರೆ ಎಷ್ಟೋ ಯುದ್ಧಗಳನ್ನು ಮಾಡ್ತಾ ಇದ್ದೀವಿ, ಎಷ್ಟೋ ಮರಣ ಹೋಮಗಳನ್ನು ನಾವು ಮಾಡ್ತಾ ಇದ್ದೀವಿ. ಈ ಒಂದು ದೇವರುಗಳ ಒಂದು ಹೆಸರಿನ ಮೇಲೆ ಈ ಭೂಮಿ ಮೇಲೆ ಎಷ್ಟು ಯುದ್ಧಗಳು ಆಗಿದ್ದಾವೆ. ಆ ಯುದ್ಧಗಳೆಲ್ಲವೂ ಕೂಡ ಈ ಒಂದು ಧರ್ಮದ ಒಂದು ಹೆಸರಿನ ಮೇಲೆ, ಈ ಒಂದು ದೇವರ ಹೆಸರಿನ ಮೇಲೆ ಈ ಒಂದು ಯುದ್ಧಗಳು ನಡೆದು ಹೋಗಿದೆ ಮೈ ಡಿಯರ್ ಫ್ರೆಂಡ್ಸ್. ಹಂಗಾಗಿ ಮೈ ಡಿಯರ್ ಫ್ರೆಂಡ್ಸ್, ನಾವೆಲ್ಲರೂ ತಿಳ್ಕೊಬೇಕಾಗಿರುವಂತಹ ಒಂದು ಸತ್ಯ ಏನಂತಂದರೆ, ದೇವನೊಬ್ಬನೇ ನಾಮ ಹಲವು ಅನ್ನುವಂತಹ ಸತ್ಯವನ್ನು ತಿಳಿದುಕೊಳ್ಳ್ರಿ ಅಂತ ಹೇಳ್ಬಿಟ್ಟು ಬಸವೇಶ್ವರರು ಹೇಳ್ತಾರೆ. ಇದರ ಒಂದು ವಚನದ ಅರ್ಥ, ಆ ಒಂದು ದೈವತ್ವ ಒಂದೇ, ಆದರೆ ನಾಮಗಳು ಬೇರೆ ಬೇರೆ. ಆ ಒಂದು ದೈವತ್ವ ಸ್ವರೂಪ ಒಂದೇ, ಆದರೆ ಆ ಒಂದು ಸ್ವರೂಪದಿಂದ ಬಂದಿರತಕ್ಕಂಥ ವಿಧ ವಿಧವಾಗಿರ್ತಕ್ಕಂಥ ಆ ಒಂದು ಇವರು ಬೇರೆ ಬೇರೆ ಅಲ್ಲ. ಆ ಒಂದು ಸ್ವರೂಪನೂ ಒಂದೇ, ಅಲ್ಲಿರ್ತಕ್ಕಂಥ ಪರಮಾತ್ಮನೂ ಒಂದೇ, ಇಲ್ಲಿರುವಂತಹ ಜೀವಾತ್ಮನೂ ಒಂದೇ. ಮತ್ತು ನಮ್ಮ ಅಕ್ಕಪಕ್ಕದಲ್ಲಿರುವಂತಹ 84 ಲಕ್ಷ ಜೀವರಾಶಿಗಳು ಕೂಡ ಒಂದೇ ಅನ್ನುವಂತಹ ಮಾತನ್ನು ಹೇಳ್ತಾರೆ. ಅಂದರೆ ಆ ಒಂದು ದೇವರು ಎನ್ನುವಂತಹ ಪದಕ್ಕೆ, ಆ ಒಂದು ದೈವತ್ವ ಅನ್ನೋದು ಪದಕ್ಕೆ ಏನಾಗಿದೆ, ನಾಮಗಳು ಬೇರೆ ಬೇರೆ ಇಟ್ಟಿದ್ದಾರೆ.
ಅವರವರು ಕಂಡುಕೊಂಡಿರ್ತಕ್ಕಂಥ ಆ ಸತ್ಯದ ಅನುಸಾರವಾಗಿ, ಆ ಒಂದು ಭಾಷೆಯ ಅನುಸಾರವಾಗಿ ಅವರೆಲ್ಲರೂ ಆ ನಾಮಗಳನ್ನು ಇಟ್ಟಿದ್ದಾರೆ. ಮೊಹಮ್ಮದ್ ಪೈಗಂಬರ್ ಏನು ಹೇಳ್ತಾರೆ, ಆ ಒಂದು ಅಲ್ಲಾಹು ಅಕ್ಬರ್ ಅಂತ ಹೇಳ್ತಾರೆ. ಜೀಸಸ್ ಕ್ರೈಸ್ಟ್ ಹೇಳ್ತಾರೆ ಗಾಡ್ ಅಂತ ಹೇಳ್ತಾರೆ, ಅಥವಾ ಓ ಮಹಾಪ್ರಭುವೇ ಅಂತ ಹೇಳ್ತಾರೆ, ನನ್ನ ಪ್ರಭುವೇ ಅಂತ ಹೇಳ್ತಾರೆ. ಅಂದರೆ ಆ ಒಂದು ಪ್ರಭುವು ಒಂದೇ, ಆ ಒಂದು ಅಲ್ಲಾಹು ಅಕ್ಬರು ಒಂದೇ, ಮತ್ತು ಆ ಶಿವನು ಒಂದೇ ಎನ್ನುವಂತಹ ಒಂದು ಜ್ಞಾನ ನಮಗೆ ಬಂದಾಗ ಈ ಒಂದು ಮತದ ಒಂದು ಮತಾಂಧದಿಂದ ಕೂಡಿರ್ತಕ್ಕಂಥ ಆ ಯುದ್ಧಗಳೇ ಇರೋದಿಲ್ಲ, ಆ ಒಂದು ಮತಭೇದ ಇರೋದಿಲ್ಲ, ಜಾತಿ ಭೇದ ಇರೋದಿಲ್ಲ. ನಾವು ಜೀಸಸ್ ಹೇಳಿದ್ರೂ ಸತ್ಯ ಒಂದೇ ಅನ್ನುವಂತಹ ಒಂದು ಆ ಜ್ಞಾನ ನಮಗೆ ಬಂದಾಗ, ಆ ಮೊಹಮ್ಮದ್ ಪೈಗಂಬರು ಹೇಳಿದರೂ ಕೂಡ ಆ ಒಂದು ಸತ್ಯ ಒಂದೇ ಅನ್ನುವಂತಹ ಒಂದು ಪರಿಜ್ಞಾನ ಬಂದಾಗ ಮತ್ತು ಬಸವೇಶ್ವರರು ಹೇಳ್ತಾರೆ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಅಂದರೆ ಆ ಕೂಡಲ ಸಂಗಮ ದೇವ ಅಂದ್ರೂ ಒಂದೇ, ಆ ಒಂದು ಶಿವ ಅಂದ್ರೂ ಒಂದೇ, ಆ ಒಂದು ಅಲ್ಲಾಹು ಅಕ್ಬರ್ ಅಂದ್ರೂ ಒಂದೇ, ಅದೇ ರೀತಿ ಗಾಡ್ ಅಂದ್ರೂ ಒಂದೇ, ಬುದ್ಧ ಅಂದ್ರೂ ಒಂದೇ ಅನ್ನುವಂತಹ ಒಂದು ಆ ಒಂದು ಆ ದೈವತ್ವದ ಒಂದು ಒಂದೇ ಎನ್ನುವಂತಹ ಒಂದು ಜ್ಞಾನವನ್ನು ನಾವು ಹೊಂದಿದರೆ ಈ ಒಂದು ಭೂಮಂಡಲದಲ್ಲಿ ಯಾವುದೇ ರೀತಿಯಾದಂತಹ ಯುದ್ಧಗಳೇ ಇರೋದಿಲ್ಲ ಮೈ ಡಿಯರ್ ಫ್ರೆಂಡ್ಸ್. ಈ ಒಂದು ಸತ್ಯ ನಮಗೆ ತಿಳಿಲಾರ್ದೇ ಎಷ್ಟೋ ನಾವು ಅಜ್ಞಾನದಲ್ಲಿ ಇದ್ದು ನಾವು ಐಕ್ಯತೆಯಿಂದ ಇರತಕ್ಕಂಥ ನಾವುಗಳೆಲ್ಲರೂ ಏನಾಗಿದ್ದೀವಿ, ಒಬ್ರಿಗೊಬ್ರು ನನ್ನ ಧರ್ಮ ದೊಡ್ಡದು, ನಿನ್ನ ಧರ್ಮ ಸಣ್ಣದು, ನನ್ನ ಧರ್ಮನೇ ಪ್ರತ್ಯೇಕವಾಗಿರ್ತಕ್ಕಂಥದ್ದು, ನನ್ನ ಜಾತಿನೇ ಪ್ರತ್ಯೇಕವಾಗಿರ್ತಕ್ಕಂಥದ್ದು ಎನ್ನುವಂತಹ ಒಂದು ಅಜ್ಞಾನದಲ್ಲಿ ನಾವು ನಮ್ಮನ್ನು ನಾವೇ ಹಿಂಸೆ ಮಾಡ್ಕೊಳ್ತಾ ಇದ್ದೀವಿ. ಅದಕ್ಕೆ ಹೇಳ್ತಾರೆ ದೇವನೊಬ್ಬ ನಾಮ ಹಲವು. ಇದನ್ನು ಶಿರ್ಡಿ ಸಾಯಿಬಾಬಾ ಹೇಳ್ತಾರೆ ಸಬ್ಕಾ ಮಾಲಿಕ ಏಕ್ ಹೈ ಅಂತ ಹೇಳ್ತಾರೆ. ಎಲ್ಲರ ಮಾಲೀಕ ಒಬ್ಬನೇ ಅಂತ ಹೇಳ್ತಾರೆ ಶಿರ್ಡಿ ಸಾಯಿಬಾಬಾ. ಅಂದರೆ ಎಲ್ಲರ ದೈವ, ಎಲ್ಲರ ಒಂದು ಪರಮಾತ್ಮ, ಎಲ್ಲರ ಒಂದು ಮೂಲಾತ್ಮ, ಎಲ್ಲರ ಒಂದು ಆ ಒಂದು ಮೂಲ ಪುರುಷ ಒಬ್ಬನೇ ಅಂತ ಹೇಳ್ತಾರೆ ಶಿರ್ಡಿ ಸಾಯಿಬಾಬಾ ಅವರು. ಸಬ್ಕಾ ಮಾಲಿಕ್ ಏಕ್ ಹೈ, ಸಬ್ಕಾ ಮಾಲಿಕ್ ಏಕ್ ಹೈ ಅಂದರೆ ಎಲ್ಲರೂ ಮಾಲೀಕ ಒಬ್ಬನೇ, ಆ ಒಂದು ಮೂಲ ಸ್ವರೂಪ, ಆ ಒಂದು ಪರಮಾತ್ಮ, ಆ ಒಂದು ದೈವಾತ್ಮ, ಆ ಒಂದು ಆದಿಪರಾಶಕ್ತಿ ಅಥವಾ ಆ ಒಂದು ಮೂಲ ಚೈತನ್ಯ ಅಂತ ಹೇಳ್ತಾರೆ ಶಿರ್ಡಿ ಸಾಯಿಬಾಬಾ ಅವರು. ಇದನ್ನು ನಾವು ಅರ್ಥ ಮಾಡ್ಕೊಳ್ಳೋದಂಗೆ ನಾವು ಏನು ಮಾಡ್ತಾ ಇದ್ದೀವಿ, ವಿಸ್ತೃತವಾದಂತಹ ಈ ಒಂದು ಧರ್ಮದ ಹೆಸರಿನ ಮೇಲೆ, ಈ ಒಂದು ಜಾತಿ ಹೆಸರಿನ ಮೇಲೆ ನಮ್ಮನ್ನು ನಾವು ಹಿಂಸೆಯನ್ನು ಮಾಡ್ಕೊಳ್ತಾ ಇದ್ದೀವಿ. ಅದಕ್ಕೆ ಬಸವೇಶ್ವರರು ಹೇಳ್ತಾರೆ, ಇದನ್ನು ಗಮನಿಸಿದಂಥ ಬಸವೇಶ್ವರರು ಹೇಳ್ತಾರೆ ದೇವನೊಬ್ಬ ನಾಮ ಹಲವು, ಪರಮ ಪತಿವ್ರತೆಗೆ ಗಂಡನೊಬ್ಬ. ಅಂದರೆ ನಮ್ಮ ಹಿಂದೂ ಸಮಾಜದಲ್ಲಿ ಅಥವಾ ಯಾವುದೇ ಒಂದು ಸಮಾಜದಲ್ಲಿ ಆಗಿರ್ಬೋದು, ಗಂಡನಿಗೆ ಹೆಂಡತಿಗೆ ಗಂಡನೊಬ್ಬನೇ ಇರ್ತಾಳೆ. ಅಂದರೆ ಮಹಾಪತಿವ್ರತೆಯಾಗಿರ್ತಕ್ಕಂಥ ಆ ಒಂದು ಸ್ತ್ರೀಗೆ ಗಂಡನೊಬ್ಬನೇ. ಆದರೆ ಮತ್ತೊಂದರಕ್ಕೆ ಎರಗಿದರೆ ಅಂದರೆ ನಾವು ಆ ಒಂದು ದೈವ ಒಂದೇ ಅಂತ ನಾವು ತಿಳ್ಕೊಳ್ಳೋದಂಗೆ ಮತ್ತೆ ವಿಧವಾದಂತಹ ದೈವಗಳಿವೆ, ಬೇರೆ ಬೇರೆಯ ದೇವರುಗಳಿದ್ದಾರೆ ಅಂತೇಳಿ ನಾವು ಆ ಒಂದು ದೇವರುಗಳ ಹಿಂದೆ ಬಿದ್ದರೆ, ಆ ದೇವರುಗಳ ಹೆಸರಿನ ಮೇಲೆ ನಾವು ಆ ದೇವರುಗಳ ಹೆಸರಿನ ಮೇಲೆ ನಾವು ಮತ್ತೆ ಅಧರ್ಮಯುತವಾಗಿದ್ದರೆ ನಮಗೆ ಅದು ಹಾನಿಯಾಗುತ್ತಂತೆ ಹೇಳ್ತಾರೆ ಈ ಒಂದು ವಚನದ ಮುಖಾಂತರವಾಗಿ. ಒಟ್ಟಾರೆಯಾಗಿ ಮೈ ಡಿಯರ್ ಫ್ರೆಂಡ್ಸ್, ಬಸವೇಶ್ವರರು ಹೇಳ್ತಾರೆ ದೇವನೊಬ್ಬ ನಾಮ ಹಲವು ಎನ್ನುವಂತಹ ಒಂದು ಅದ್ಭುತವಾದಂತಹ ಸತ್ಯ. ಆ ದೇವರು ಒಂದೇ, ಆದರೆ ನಾಮಗಳು ಬೇರೆ ಬೇರೆ ಆಗಿರ್ತವೆ. ಈ ಭೂಮಂಡಲದಲ್ಲಿ ಎಷ್ಟೋ ಜನ ಈ ಒಂದು ಅಜ್ಞಾನದಿಂದ ಇರೋದಕ್ಕಾಗಿಯೇ ಈ ಒಂದು ಸುಜ್ಞಾನದೆಡೆಗೆ ಬರಬೇಕು ಎನ್ನುವಂತಹ ಒಂದು ಅದ್ಭುತವಾದಂತಹ ಸತ್ಯದ ಒಂದು ಮಾರ್ಗದರ್ಶನ ನೀಡೋದಕ್ಕಾಗಿಯೇ ಬ್ರಹ್ಮಶ್ರೀ ಸುಭಾಷ್ ಪತ್ರಿಜಿಯವರು ಈ ಒಂದು ಪಿರಮಿಡ್ ಸ್ಪಿರಿಚುವಲ್ ಸೊಸೈಟಿ ಮೂವ್ಮೆಂಟನ್ನು ಸ್ಥಾಪನೆ ಮಾಡಿದ್ದಾರೆ. ಮಾಡಿದ್ರ ಮುಖಾಂತರ ಎಲ್ಲರಿಗೂ ಏನು ಹೇಳ್ತಾ ಇದ್ದಾರೆ, ಆ ಒಂದು ದೈವತ್ವ ಒಂದೇ. ಬಸವೇಶ್ವರ ಹೇಳಿದರೂ ಕೂಡ ಆ ದೈವತ್ವ ಒಂದೇ, ಜೀಸಸ್ ಹೇಳಿದಂತಹ ದೈವತ್ವ ಕೂಡ ಒಂದೇ, ಆ ಮೊಹಮ್ಮದ್ ಪೈಗಂಬರ್ ಹೇಳಿರ್ತಕ್ಕಂಥ ದೈವತ್ವ ಕೂಡ ಒಂದೇ, ಬುದ್ಧ ಹೇಳಿರ್ತಕ್ಕಂಥ ದೈವತ್ವವು ಕೂಡ ಒಂದೇ.
ಮಹಾವೀರರು ಹೇಳಿರ್ತಕ್ಕಂಥ ದೈವತ್ವ ಒಂದೇ ಎನ್ನುವಂತಹ ವಿಚಾರವನ್ನು ನಾವು ಎಲ್ಲರಿಗೂ ತಿಳಿಸೋದಕ್ಕೆ ಈ ಒಂದು ಸಂಸ್ಥೆಯ ಮುಖಾಂತರವಾಗಿ ಮತ್ತು PMC ಚಾನಲ್ ವಾಹಿನಿಯ ಮುಖಾಂತರವಾಗಿ ನಾವು ತಿಳಿಸ್ತಾ ಇದ್ದೇವೆ ಮೈ ಡಿಯರ್ ಫ್ರೆಂಡ್ಸ್. ಯಾವಾಗಾದರೆ ಈ ಒಂದು ಅದ್ಭುತವಾದಂತಹ ಸತ್ಯವನ್ನು ನಾವು ತಿಳಿದುಕೊಂಡಾಗ, ಇದರ ಒಂದು ಜ್ಞಾನೋದಯ ಆದಾಗ, ನಾವು ಯಾವರ ಮಧ್ಯೆಯೂ ಕೂಡ, ಯಾವ ಒಂದು ಧರ್ಮದ ಮಧ್ಯೆಯೂ ಕೂಡ, ಯಾವುದೇ ಒಂದು ಜಾತಿ ಮಧ್ಯದಲ್ಲೂ ಕೂಡ ಈ ಒಂದು ಯುದ್ಧಗಳು ಇರೋದಿಲ್ಲ, ಗಲಾಟೆಗಳು ಇರೋದಿಲ್ಲ. ಎಲ್ಲರೂ ಸಾಮರಸ್ಯದಿಂದ ಶಾಂತಿಯುತವಾಗಿ ನಾವು ಅದ್ಭುತವಾಗಿ ಈ ಭೂಮಂಡಲದಲ್ಲಿ ಸ್ವರ್ಗವನ್ನು ನಾವು ಸೃಷ್ಟಿ ಮಾಡಬಹುದಂತ ಹೇಳ್ತಾರೆ ಬಸವೇಶ್ವರರು. ಬಸವೇಶ್ವರರು ಹೇಳ್ತಕ್ಕಂಥ ಈ ಒಂದು ಸತ್ಯವನ್ನು ನಾವು ಈ ಒಂದು ಸ್ವಾಧ್ಯಾಯ ಯೋಗದ ಮುಖಾಂತರವಾಗಿ, ಬಸವೇಶ್ವರರ ಒಂದು ವಾಣಿಯ ಮುಖಾಂತರವಾಗಿ ಈ ಜ್ಞಾನವನ್ನು ನಾವು ಪಡೆದಿದ್ದೇ ಆದರೆ ಮೈ ಡಿಯರ್ ಫ್ರೆಂಡ್ಸ್, ಪಿರಮಿಡ್ ಮಾಸ್ಟರ್ಗಳು ಎಲ್ಲರೂ ಈ ಒಂದು ಸ್ವಾಧ್ಯಾಯ ಯೋಗದ ಮುಖಾಂತರವಾಗಿ ಇಂತಹ ಒಂದು ಜ್ಞಾನವನ್ನು ಹೊಂದಿ ಎಲ್ಲರೂ ಈ ಜ್ಞಾನವನ್ನು ಹಂಚ್ತಾ ಇದ್ದಾರೆ. ಇನ್ನು ಮತ್ತೊಂದು ವಚನಕ್ಕೆ ಹೋಗೋಣ. ಇಬ್ಬರು ಮೂವರು ದೇವರೆಂದು ಉಬ್ಬಿ ಮಾತನಾಡಬೇಡ, ಇಬ್ಬರೆಂಬುದು ಹುಸಿಯ ನೋಡ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಅಂದರೆ ಈ ಒಂದು ಈಗ ಹೇಳಿದಂಥ ವಚನಕ್ಕೆ ಪೂರಕವಾಗಿರ್ತಕ್ಕಂಥ ಸ್ವಲ್ಪ ಆಗಿರ್ತಕ್ಕಂಥ ವಚನ ಇದು. ಇಬ್ಬರು ಮೂವರು ದೇವರೆಂದು ಉಬ್ಬಿ ಮಾತನಾಡಬೇಡ, ಒಬ್ಬನೇ ಕಾಣಿರೋ, ಇಬ್ಬರೆಂಬುದು ಹುಸಿಯ ನೋಡ ಕೂಡಲ ಸಂಗಮ ದೇವ ಅಂತ ಹೇಳ್ತಾರೆ. ಇಬ್ಬರು ಮೂವರು ದೇವರೆಂದು ಉಬ್ಬಿ ಮಾತನಾಡಬೇಡ ಅಂದರೆ, ಹಿಂದೂಗಳು ಅಲ್ಲಿ ಎಷ್ಟೋ ದೇವರುಗಳನ್ನು ನಾವು ನೋಡ್ತೇವೆ. ನಮ್ಮ ಆಂಜನೇಯ ಸ್ವಾಮಿನೇ ಗ್ರೇಟ್ ಅಂತ, ಇನ್ನು ಕೆಲವರು ಶ್ರೀರಾಮನೇ ಗ್ರೇಟ್ ಅಂತ, ಇನ್ನು ಕೆಲವರು ಶಿವನೇ ಗ್ರೇಟ್ ಅಂತ, ಇನ್ನು ಕೆಲವರು ಆ ವಿಷ್ಣುನೇ ಗ್ರೇಟ್ ಅಂತ ಹೇಳ್ತಾರೆ. ಮತ್ತೆ ಆ ಒಂದು ಮೊಹಮ್ಮದ್ ಪೈಗಂಬರೇ ಗ್ರೇಟ್ ಅಂತ ಹೇಳ್ತಾರೆ, ಜೀಸಸ್ಸೇ ಗ್ರೇಟ್ ಅಂತ ಹೇಳ್ತಾರೆ. ಅಂದರೆ ನಾವು ಉಬ್ಬಿ ಮಾತನಾಡ್ತೀವಿ, ಅಂದರೆ ಎದೆ ತಟ್ಟಿ ಹೇಳ್ತೀವಿ, ಇಬ್ಬರು ಮೂವರು ದೇವರೆಂದು ಉಬ್ಬಿ ಮಾತನಾಡ ಬೇಡ, ಇಬ್ಬರೆಂಬುದು ಒಬ್ಬನೇ ಕಾಣಿರೋ, ಇಬ್ಬರೆಂಬುದು ಹುಸಿಯ ನೋಡ ಕೂಡಲ ಸಂಗಮ ದೇವ. ಇಬ್ಬರು ಮೂವರು ದೇವರೆಂದು ನಾವು ಅನ್ಕೊಳ್ಳೋದು ಅದು ಹುಸಿ, ಅಂದರೆ ಸುಳ್ಳು. ನಾವು ಈ ಒಂದು ಮತದ ಆಧಾರದ ಮೇಲೆ, ಜಾತಿ ಆಧಾರದ ಮೇಲೆ ಎಷ್ಟೋ ದೇವರನ್ನು ನಾವು ಪೂಜೆ ಮಾಡ್ತಾ ಇದ್ದಾರೆ. ಆ ಪೂಜೆ ಪುನಸ್ಕಾರಗಳನ್ನು ಮಾಡೋದ್ರ ಮುಖಾಂತರವಾಗಿ ಆ ಒಂದು ದೇವರು ಇಬ್ಬರಿದ್ದಾರೆ, ಮೂವರಿದ್ದಾರೆ, ನಾಲ್ಕು ಜನ ಇದ್ದಾರೆ, ಸಾವಿರಾರು ಜನ ಇದ್ದಾರೆ ಎನ್ನುವಂತೆ ಎಲ್ಲರೂ ಏನು ಮಾಡ್ತಾರೆ, ಉಬ್ಬಿ ಹೇಳ್ತಾ ಇರ್ತಾರೆ, ಎದೆ ತಟ್ಟುಕೊಂಡು ಹೇಳ್ತಾ ಇರ್ತಾರೆ. ಅಂದರೆ ನಮ್ಮ ಮೊಹಮ್ಮದ್ ಪೈಗಂಬರೇ ಗ್ರೇಟು, ಜೀಸಸ್ ಕ್ರೈಸ್ಟೇ ಗ್ರೇಟು, ಮತ್ತೆ ಇನ್ನೊಂದು ಧರ್ಮದವ್ರು ಹೇಳ್ತಾರೆ ಬುದ್ಧನೇ ಗ್ರೇಟ್ ಅಂತ, ಇನ್ನೊಂದು ಧರ್ಮದವ್ರು ಹೇಳ್ತಾರೆ ವಿಷ್ಣುನೇ ಗ್ರೇಟ್ ಅಂತ, ಇನ್ನೊಂದು ಜಾತಿಯವರು ಹೇಳ್ತಾರೆ ಆ ಶಿವನೇ ಗ್ರೇಟ್ ಅಂತ, ಇನ್ನೊಬ್ಬರು ಹೇಳ್ತಾರೆ ಆ ಒಂದು ಕೃಷ್ಣನೇ ಗ್ರೇಟ್ ಅಂತ. ಆದರೆ ಇವರೆಲ್ಲರೂ ಸುಳ್ಳು ಅಂತ ಹೇಳ್ತಾನೆ. ಅಂದರೆ ಆ ಒಂದು ದೈವತ್ವ ಅನ್ನುವಂಥದ್ದು ಪ್ರತಿಯೊಬ್ಬರಲ್ಲೂ ಆ ಒಂದು ಕೃಷ್ಣನಲ್ಲಿ ಏನು ದೈವತ್ವ ಇದೆಯೋ, ಶ್ರೀರಾಮಚಂದ್ರನಲ್ಲೂ ದೈವತ್ವ ಇದೆ. ಶ್ರೀರಾಮಚಂದ್ರನಲ್ಲಿ ಇರ್ತಕ್ಕಂಥ ದೈವತ್ವ ಆ ಒಂದು ಜೀಸಸ್ನಲ್ಲೂ ಇದೆ. ಆ ಜೀಸಸ್ನಲ್ಲಿ ಇರ್ತಕ್ಕಂಥ ದೈವತ್ವ ಆ ಮೊಹಮ್ಮದ್ ಪೈಗಂಬರನಲ್ಲೂ ಇದೆ. ಆ ಮೊಹಮ್ಮದ್ ಪೈಗಂಬರ್ನಲ್ಲಿ ಇರ್ತಕ್ಕಂಥ ಆ ಒಂದು ದೈವತ್ವ ಬುದ್ಧನಲ್ಲೂ ಇದೆ. ಆ ಬುದ್ಧನಲ್ಲಿರುವಂತಹ ಒಂದು ದೈವತ್ವ ಮಹಾವೀರನಲ್ಲೂ ಇದೆ. ಈ ಎಲ್ಲರಲ್ಲಿ ಇರುವಂತಹ ದೈವತ್ವ ನಮ್ಮಲ್ಲೂ ಕೂಡ ಇದೆ ಎನ್ನುವಂತಹ ಒಂದು ಸತ್ಯವನ್ನು ತಿಳಿದುಕೊಳ್ಳ್ರಿ. ನೀವು ಆ ದೇವರು ಈ ದೇವರು ಬೇರೆ ಬೇರೆ ಇದ್ದಾನೆ ಅಂತೇಳಿ ನಾವು ಉಬ್ಬಿ ಮಾತನಾಡಿ, ಅಂದರೆ ಎದೆ ತಟ್ಟುಕೊಂಡು ಹೇಳ್ತಾ ಇದ್ದಾರಲ್ಲ, ಅದೆಲ್ಲ ಸುಳ್ಳು ಅಂತ ಹೇಳ್ತಾರೆ ಬಸವೇಶ್ವರರು. ನೀನು ಅಸತ್ಯವನ್ನು ಹೇಳ್ತಾ ಇದೀಯಾ, ಸತ್ಯವನ್ನು ಹೇಳ್ತಾ ಇಲ್ಲ ಅಂತ ಹೇಳ್ತಾರೆ ಬಸವೇಶ್ವರರು. ಅದಕ್ಕೆ ಹೇಳ್ತಾರೆ, ಇಬ್ಬರು ಮೂವರು ದೇವರೆಂದು ಉಬ್ಬಿ ಮಾತನಾಡಬೇಡ, ಒಬ್ಬನೇ ಕಾಣಿರೋ, ಇಬ್ಬರೆಂಬುದು ಹುಸಿಯ ನೋಡ ಕೂಡಲ ಸಂಗಮ ದೇವ. ಈ ಒಂದು ಅದ್ಭುತವಾದಂತಹ ಸತ್ಯವನ್ನು ಈ ಒಂದು ವಚನದ ಮುಖಾಂತರವಾಗಿ ಹೇಳ್ತಾ ಇದ್ದಾರೆ ಬಸವೇಶ್ವರರು. ಆ ಒಂದು ಇದರಿಂದ ನಾವು ತಿಳ್ಕೊಬೇಕಾಗಿರೋದು ಏನಂದರೆ, ನಾವು ನಮ್ಮ ಜಾತಿ ಮತ
ಅಥವಾ ಇನ್ನೊಂದು ಕಡೆಯಿಂದ ಬಂದಿರತಕ್ಕಂಥ ದೇವರು ಒಂದೇ ಆ ದೇವರು ಮಾತ್ರನೇ ಅಂತೇಳಿ ನಾವು ಹೇಳೋದಲ್ಲದೆ ಆ ಒಂದು ದೈವತ್ವದಲ್ಲಿ ಎಲ್ಲರೂ ಒಂದೇ ಎನ್ನುವಂತಹ ಮಾತನ್ನು ಹೇಳ್ರಿ, ಆ ಒಂದು ಸತ್ಯದಲ್ಲಿ ಇರ್ರಿ, ಆ ಒಂದು ಸತ್ಯದ ಮಾರ್ಗದಲ್ಲಿ ಜೀವಿಸ್ರಿ ಅಂತ ಹೇಳ್ಬಿಟ್ಟು ಬಸವೇಶ್ವರರು ಹೇಳ್ತಾರೆ. ಸೊ ಬಸವೇಶ್ವರರಿಗೆ ಮತ್ತೊಮ್ಮೆ ಹೃದಯಪೂರ್ವಕವಾದಂತಹ ನಮಸ್ಕಾರ ತಿಳಿಸ್ತಾ, ಆ ಮಹಾನುಭಾವರು ಹೇಳಿರ್ತಂಥ ಅದ್ಭುತವಾದಂತಹ ವಚನಗಳನ್ನು ನಾವು ತಿಳಿದುಕೊಂಡು ನಮ್ಮ ಜೀವನದಲ್ಲಿ ನಾವು ಅಳವಡಿಸ್ಕೊಂಡಿದ್ದೇ ಆದರೆ ನಾವು ಕೂಡ ಜಗಜ್ಯೋತಿ ಬಸವೇಶ್ವರ ಥರ ತಯಾರಾಗ್ತೀವಿ. ನಾವು ಕೂಡ ಬಸವಣ್ಣನ ಒಂದು ಅದ್ಭುತವಾದಂತಹ ಒಂದು ಪರಮಾತ್ಮ ಸ್ಥಿತಿಗೆ ಸೇರ್ಕೊಳ್ತೀವಿ. ದಯವಿಟ್ಟು PMC ವೀಕ್ಷಿಸಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ and give your experiences for PMC. Record your experiences so that the whole world will know your experiences.